ನಮಸ್ಕಾರ ಸ್ನೇಹಿತರೆ, ಪಾರೆಗದ್ದೆಯ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಸ್ನೇಹಿತರೆ, ಕೇರಳದಲ್ಲಿ 10 ವರ್ಷಗಳ LDF ಮೈತ್ರಿಕೂಟದ ಆಡಳಿತ ಅಂತ್ಯವಾಗಿದೆ. ಈ ಬಾರಿ ಕಾಂಗ್ರೆಸ್ ನೇತೃತ್ವದ UDF ಭರ್ಜರಿ ಜಯ ಸಾಧಿಸಿದೆ. ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ಪ್ರಕಟವಾಗುತ್ತಿದ್ದಂತೆಯೇ ರಾಜ್ಯದಲ್ಲಿ ಹೊಸ ಸಂಚಲನ ಮೂಡಿದೆ. ಜನತೆಯ ಈ ತೀರ್ಪು ಕೇರಳದ ರಾಜಕೀಯ ಚಿತ್ರಣವನ್ನೇ ಬದಲಿಸಿದೆ. ಆದರೆ ಈ ಗೆಲುವಿನ ಬೆನ್ನಲ್ಲೇ ಒಂದು ದೊಡ್ಡ ಕುತೂಹಲ ಎಲ್ಲರ ಮನಸ್ಸನ್ನು ಆಕ್ರಮಿಸಿಕೊಂಡಿದೆ. ಕೇರಳದ ಮುಂದಿನ ಮುಖ್ಯಮಂತ್ರಿ ಯಾರು? 4 ಘಟಾನುಘಟಿ ನಾಯಕರ ನಡುವೆ ತೀವ್ರ ಪೈಪೋಟಿ ನಡೆಯುತ್ತಿದೆ. ಇದು ಕೇವಲ ಒಂದು ಹುದ್ದೆಯ ಆಯ್ಕೆಯಲ್ಲ, ಕೇರಳದ ಮುಂದಿನ 5 ವರ್ಷಗಳ ಆಡಳಿತದ ದಿಕ್ಕನ್ನು ನಿರ್ಧರಿಸುವ ನಿರ್ಧಾರವಾಗಿದೆ. ಸ್ನೇಹಿತರೆ, ಈ ಚುನಾವಣೆಯಲ್ಲಿ UDF ಗೆಲುವು ಸಾಧಿಸಿದ್ದು ಸಾಮಾನ್ಯವಲ್ಲ. ದೀರ್ಘಕಾಲದ LDF ಆಡಳಿತದ ನಂತರ ಜನತೆ ಬದಲಾವಣೆಗೆ ಒತ್ತು ನೀಡಿದೆ. ಕಾಂಗ್ರೆಸ್ ಪಕ್ಷದ ನಾಯಕರು ಸಮೂಹ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದರು. ಆದರೆ ಈಗ ಒಬ್ಬರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡುವ ಸವಾಲು ಹೈಕಮಾಂಡ್ ಮುಂದಿದೆ. ಈ 4 ನಾಯಕರು ಯಾರು? ಅವರಲ್ಲಿ ಪ್ರತಿಯೊಬ್ಬರ ಶಕ್ತಿ ಏನು? ಅವರ ನಡುವಿನ ಪೈಪೋಟಿ ಹೇಗಿದೆ ಎಂಬುದನ್ನು ನಾವು ವಿವರವಾಗಿ ನೋಡೋಣ. ಮೊದಲನೆಯ ನಾಯಕ KC ವೇಣುಗೋಪಾಲ್. ಅವರು AICC ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಸಕ್ರಿಯವಾಗಿರುವ ಅವರು ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಕೇರಳದಲ್ಲಿ ಅವರ ಬೇರುಗಳು ಆಳವಾಗಿವೆ. ರಾಜ್ಯದ ರಾಜಕೀಯದಲ್ಲಿ ಅವರು ದೀರ್ಘಕಾಲದ ಅನುಭವ ಹೊಂದಿದ್ದಾರೆ. ಹೈಕಮಾಂಡ್ನ ನಂಬಿಕೆಯನ್ನು ಪಡೆದಿರುವ ಅವರು ಸಂಘಟನಾ ಕಾರ್ಯದಲ್ಲಿ ತಮ್ಮ ಚಾತುರ್ಯತೆಯನ್ನು ತೋರಿಸುತ್ತಿದ್ದಾರೆ. ಈ ಚುನಾವಣೆಯಲ್ಲಿ ಅವರ ಸಂಘಟನಾ ಕೌಶಲ್ಯವು ಪ್ರಮುಖ ಪಾತ್ರ ವಹಿಸಿದೆ ಎನ್ನಲಾಗಿದೆ. ವೇಣುಗೋಪಾಲ್ ಅವರಿಗೆ ಹೈಕಮಾಂಡ್ನ ಬೆಂಬಲವಿದೆ ಎಂಬುದು ತಿಳಿದ ವಿಷಯ. ಆದರೆ ರಾಜ್ಯ ಮಟ್ಟದಲ್ಲಿ ಅವರ ಜನಪ್ರಿಯತೆ ಹೇಗಿದೆ ಎಂಬುದನ್ನು ಕೂಡ ನೋಡಬೇಕಾಗಿದೆ. ಎರಡನೆಯ ನಾಯಕ VD ಸತೀಶನ್ ಅವರು ಪ್ರತಿಪಕ್ಷ ನಾಯಕರಾಗಿ ಸರ್ಕಾರದ ವಿರುದ್ಧ ಯಶಸ್ವಿಯಾಗಿ ಹೋರಾಟ ನಡೆಸಿದ ಕೀರ್ತಿ ಪಡೆದಿದ್ದಾರೆ. ಈ ಚುನಾವಣೆ ಗೆಲುವಿನಲ್ಲಿ ಅವರ ಸಂಘಟನಾ ಚಾತುರ್ಯ ಪ್ರಮುಖ ಪಾತ್ರ ವಹಿಸಿದೆ ಎಂದು ಪಕ್ಷದ ನಾಯಕರು ಹೇಳುತ್ತಾರೆ. ಸತೀಶನ್ ಅವರು ಕೇರಳ ಕಾಂಗ್ರೆಸ್ನಲ್ಲಿ ದೀರ್ಘಕಾಲದಿಂದಲೂ ಸಕ್ರಿಯರಾಗಿದ್ದು ರಾಜ್ಯ ಮಟ್ಟದಲ್ಲಿ ಬಲವಾದ ಬೆಂಬಲವನ್ನು ಹೊಂದಿದ್ದಾರೆ. ಅವರ ನಾಯಕತ್ವದಲ್ಲಿ ಪ್ರತಿಪಕ್ಷವು LDF ಸರ್ಕಾರದ ವಿವಿಧ ನೀತಿಗಳ ವಿರುದ್ಧ ಧ್ವನಿ ಎತ್ತಿದೆ. ಇದು ಜನರ ಮನಸ್ಸನ್ನು ಗೆದ್ದಿದೆ ಎನ್ನಲಾಗಿದೆ. ಸತೀಶನ್ ಅವರಲ್ಲಿ ರಾಜ್ಯ ಮಟ್ಟದ ಅನುಭವ ಮತ್ತು ಸಂಘಟನಾ ಸಾಮರ್ಥ್ಯ ಎರಡೂ ಇದೆ. ಆದರೆ ಹೈಕಮಾಂಡ್ನ ನಂಬಿಕೆಯನ್ನು ಪೂರ್ಣವಾಗಿ ಪಡೆಯುವುದು ಅವರಿಗೆ ಸವಾಲಾಗಬಹುದು. ಮೂರನೆಯ ನಾಯಕ ರಮೇಶ್ ಚೆನ್ನಿತ್ತಲ ಅವರು ಅನುಭವಿ ನಾಯಕರಾಗಿ ಪಕ್ಷದಲ್ಲಿ ಹಿರಿಯ ಸ್ಥಾನವನ್ನು ಹೊಂದಿದ್ದಾರೆ. ಈ ಹಿಂದೆಯೂ ಅನೇಕ ಪ್ರಮುಖ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ. ಪಕ್ಷದ ಹಿರಿಯ ನಾಯಕರಲ್ಲಿ ಒಬ್ಬರಾಗಿ ಅವರು ಪ್ರಬಲ ಸ್ಪರ್ಧಿಯಾಗಿ ಕಾಣುತ್ತಿದ್ದಾರೆ. ಚೆನ್ನಿತ್ತಲ ಅವರಿಗೆ ರಾಜ್ಯದಲ್ಲಿ ವ್ಯಾಪಕ ಬೆಂಬಲವಿದೆ. ಅವರು ಆಡಳಿತದಲ್ಲಿ ಅನುಭವ ಹೊಂದಿರುವುದರಿಂದ ಮುಖ್ಯಮಂತ್ರಿ ಹುದ್ದೆಗೆ ಸೂಕ್ತ ಅಭ್ಯರ್ಥಿಯಾಗಿ ಕಾಣುತ್ತಾರೆ. ಅವರ ನಾಯಕತ್ವದಲ್ಲಿ ಪಕ್ಷವು ಹಲವು ಬಾರಿ ಬಲಗೊಂಡಿದೆ. ಆದರೆ ಈ ಬಾರಿ ಯುವ ತಲೆಯೊಂದಿಗೆ ಸ್ಪರ್ಧೆ ನೀಡುವುದು ಅವರಿಗೆ ಸವಾಲಾಗಬಹುದು. ನಾಲ್ಕನೆಯ ನಾಯಕ ಶಶಿ ತರೂರ್. ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಶಶಿ ತರೂರ್ ಅವರು ಕೇರಳದ ಯುವ ಜನತೆ ಮತ್ತು ಸುಶಿಕ್ಷಿತ ವರ್ಗದಲ್ಲಿ ಅಪಾರ ಜನಪ್ರಿಯತೆ ಹೊಂದಿದ್ದಾರೆ. ಜನಸಾಮಾನ್ಯರ ನಡುವೆ ಅವರಿಗಿರುವ ಕ್ರೇಜ್ ಅವರನ್ನು ಈ ರೇಸ್ನಲ್ಲಿ ಮುಂಚೂಣಿಯಲ್ಲಿ ನಿಲ್ಲಿಸಿದೆ. ತರೂರ್ ಅವರು ರಾಜಕೀಯದಲ್ಲಿ ಮಾತ್ರವಲ್ಲದೆ ಸಾಹಿತ್ಯ, ವಿದ್ಯಾಭ್ಯಾಸ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ತಮ್ಮ ಗುರುತು ಮೂಡಿಸಿದ್ದಾರೆ. ಅವರ ಭಾಷಣಗಳು ಮತ್ತು ನಾಯಕತ್ವ ಶೈಲಿ ಯುವಕರನ್ನು ಆಕರ್ಷಿಸುತ್ತದೆ. ಆದರೆ ಪಕ್ಷದ ಒಳಗಿನ ಸಂಘಟನಾ ರಚನೆಯಲ್ಲಿ ಅವರಿಗೆ ಸವಾಲುಗಳಿವೆ ಎನ್ನಲಾಗುತ್ತಿದೆ. ಸ್ನೇಹಿತರೆ, ಈ 4 ನಾಯಕರ ನಡುವಿನ ಪೈಪೋಟಿ ತೀವ್ರವಾಗಿದೆ. ಚುನಾವಣಾ ಸಮಯದಲ್ಲಿ ಸಮೂಹ ನಾಯಕತ್ವದಲ್ಲಿ ಹೋರಾಟ ನಡೆಸಿದ್ದರಿಂದ ಈಗ ಒಬ್ಬರನ್ನು ಆಯ್ಕೆ ಮಾಡುವುದು ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿದೆ. ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಈಗ ಎಲ್ಲರ ಕಣ್ಣುಗಳು ನೆಟ್ಟಿವೆ. ಶಶಿ ತರೂರ್ ಅವರ ಜನಪ್ರಿಯತೆ ಮತ್ತು KC ವೇಣುಗೋಪಾಲ್ ಅವರ ಹೈಕಮಾಂಡ್ ನಂಟು ಇಬ್ಬರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಎಂದು ಹೇಳಲಾಗುತ್ತಿದೆ. ಆದರೆ VD ಸತೀಶನ್ ಮತ್ತು ರಮೇಶ್ ಚೆನ್ನಿತ್ತಲ ಅವರ ಅನುಭವ ಮತ್ತು ರಾಜ್ಯ ಮಟ್ಟದ ಬೆಂಬಲವನ್ನು ಕಡೆಗಣಿಸುವಂತಿಲ್ಲ. ಈ ಆಯ್ಕೆಯಲ್ಲಿ ಕೆಲವು ಮುಖ್ಯ ಸವಾಲುಗಳಿವೆ. ಮೊದಲನೆಯದ್ದು, ಪಕ್ಷದ ಒಳಗಿನ ಏಕತೆಯನ್ನು ಕಾಯ್ದುಕೊಳ್ಳುವುದು. ಸಮೂಹ ನಾಯಕತ್ವದಿಂದ ಬಂದು ವ್ಯಕ್ತಿಗೆ ಬರುವುದು ಸುಲಭವಲ್ಲ. ಎರಡನೆಯದ್ದು, ರಾಜ್ಯದಲ್ಲಿ ಯುವ ಮತ್ತು ಹಳೆಯ ನಾಯಕತ್ವದ ನಡುವಿನ ಸಮತೋಲನ ಕಾಯ್ದುಕೊಳ್ಳುವುದು. ಮೂರನೆಯದ್ದು, ಹೊಸ ಸರ್ಕಾರವು ಜನತೆಯ ನಿರೀಕ್ಷೆಗಳನ್ನು ಪೂರೈಸುವಂತೆ ಆಡಳಿತ ನಡೆಸುವುದು. ಕೇರಳವು ಉನ್ನತ ಶಿಕ್ಷಣ, ಆರೋಗ್ಯ, ಪ್ರವಾಸೋದ್ಯಮ ಮತ್ತು ಕೈಗಾರಿಕೆಗಳಲ್ಲಿ ಮುಂದುವರಿಯಬೇಕು. ಹೊಸ ಮುಖ್ಯಮಂತ್ರಿ ಈ ಕ್ಷೇತ್ರಗಳಲ್ಲಿ ಯಾವ ತಂತ್ರಗಳನ್ನು ಅನುಸರಿಸುತ್ತಾರೆ ಎಂಬುದು ಮುಖ್ಯವಾಗಿದೆ. ಈ ಆಯ್ಕೆಯ ಪರಿಣಾಮಗಳು ಕೇರಳಕ್ಕೆ ಮಾತ್ರವಲ್ಲ, ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಪಕ್ಷಕ್ಕೂ ಇರುತ್ತದೆ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಬಲಗೊಳಿಸುವುದಕ್ಕೆ ಇದು ಒಂದು ಅವಕಾಶವಾಗಿದೆ. ಹೊಸ ಮುಖ್ಯಮಂತ್ರಿ ಯಾರಾಗುತ್ತಾರೆ ಎಂಬುದು ರಾಜ್ಯದ ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಕ್ಷೇಮ ಕಾರ್ಯಕ್ರಮಗಳು ಮತ್ತು ರಾಜಕೀಯ ಸ್ಥಿರತೆಯ ಮೇಲೆ ಪ್ರಭಾವ ಬೀರುತ್ತದೆ. ಶಾಸಕರ ಅಭಿಪ್ರಾಯ ಮತ್ತು ಹೈಕಮಾಂಡ್ನ ಆಶೀರ್ವಾದ ಯಾರ ಮೇಲಿದೆಯೋ ಅವರೇ ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸ್ನೇಹಿತರೆ, ಈ ಪೈಪೋಟಿ ಇನ್ನೂ ಮುಂದುವರೆದಿದೆ. ಪ್ರತಿಯೊಂದು ನಾಯಕರ ಹಿನ್ನೆಲೆ, ಅವರ ಕಾರ್ಯತಂತ್ರ ಮತ್ತು ಸಂಭವನೀಯ ಅಪಾಯಗಳನ್ನು ಗಮನಿಸಿದರೆ ಇದು ಕೇರಳ ರಾಜಕೀಯದಲ್ಲಿ ಒಂದು ಮಹತ್ವದ ಕ್ಷಣವಾಗಿದೆ. ಹೊಸ ಸರ್ಕಾರವು ಜನತೆಯ ನಿರೀಕ್ಷೆಗಳನ್ನು ಹೇಗೆ ಪೂರೈಸುತ್ತದೆ, ರಾಜ್ಯದ ಅಭಿವೃದ್ಧಿಗೆ ಯಾವ ಹೊಸ ಯೋಜನೆಗಳನ್ನು ತರುತ್ತದೆ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಈ 4 ಘಟಾನುಘಟಿ ನಾಯಕರಲ್ಲಿ ಯಾರು ಕೇರಳದ ಮುಂದಿನ ಮುಖ್ಯಮಂತ್ರಿಯಾಗುತ್ತಾರೆ ಎಂಬುದು ಶೀಘ್ರದಲ್ಲೇ ತಿಳಿಯುತ್ತದೆ. ಆದರೆ ಈ ಆಯ್ಕೆ ಕೇರಳದ ಭವಿಷ್ಯಕ್ಕೆ ಹೇಗೆ ಪ್ರಭಾವ ಬೀರಲಿದೆ,
ಯಾರು ಸೂಕ್ತ ನಾಯಕ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.